ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಕಳೆದ ಎಪಿಸೋಡ್ನಲ್ಲಿ ಅಯೋಧ್ಯೆಯ ಒಂದು ಪಕ್ಷಿ ನೋಟ ಇದರತ್ತ ನಾವು ಗಮನ ಹರಿಸಿದ್ವಿ. ರಾಮಾಯಣ ನಡೆದ ಕಾಲಘಟ್ಟದಿಂದ ಹಿಡಿದು ಇವತ್ತಿನವರೆಗೂ ಏನೇನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆದರೆ ನಿಜಕ್ಕೂ ಇಲ್ಲಿ ಶ್ರೀರಾಮನ ದೇವಸ್ಥಾನ ಇತ್ತು ಅನ್ನೋದಕ್ಕೆ ನಾವು ಸಲ್ಲಿಸಿದಂಥ ಒಂದಷ್ಟು ಪುರಾವೆಗಳ ಬಗ್ಗೆ ಅಷ್ಟು ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿನ ಯಾವುದೇ ದೇವಸ್ಥಾನದಲ್ಲಿ ನಾವು ಕಾಣಲಾಗದಂಥ ಏನೇನೆಲ್ಲ ರಾಮನ ಈ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ನಾವು ಕಾಣಬಹುದು, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಸಾಕಷ್ಟು ಪುರಾವೆಗಳನ್ನು ಹಿಂದೂಗಳು ಸಲ್ಲಿಸಿದ್ದಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ವತಿಯಿಂದ ಕೂಡ 2 ಬಾರಿ ಉತ್ಖನನ ಮಾಡಿ ಸಲ್ಲಿಸಿದ್ದಾರೆ ಸಾಕಷ್ಟು ಪುರಾವೆಗಳು. ಆದರೆ ಇಲ್ಲಿ ನಿಜವಾಗ್ಲೂ ಮಸೀದಿನೇ ಇತ್ತು, ದೇವಸ್ಥಾನ ಇರಲಿಲ್ಲ ಅನ್ನೋದಕ್ಕೆ ಮುಸಲ್ಮಾನರು ಒಂದೇ ಒಂದು ದಾಖಲೆಯನ್ನು ಕೂಡ ಸಲ್ಲಿಸಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಲೇಬೇಕು. 1528ರಲ್ಲಿ ದೇವಸ್ಥಾನದ ಧ್ವಂಸವಾದ ನಂತರ 1858ರಲ್ಲಿ ಬಾಬ್ರಿ ಮಸೀದಿಯ ನಿರ್ಮಾಣವಾಗೋವರೆಗೂ ಇಲ್ಲಿ ಮಸೀದಿ ಇರಲಿಲ್ಲ, ಮುಸಲ್ಮಾನರು ಇಲ್ಲಿ ಪೂಜೆ ಮಾಡ್ತಿರ್ಲಿಲ್ಲ. ಯಾಕಂದರೆ ಮಸೀದಿ ಇಲ್ಲಿತ್ತು ಅನ್ನೋದಕ್ಕೆ ಯಾವುದೇ ಪುರಾವೆಗಳನ್ನು ಸಲ್ಲಿಸಿಲ್ಲ. ಇನ್ಫ್ಯಾಕ್ಟ್ ಸಾಕಷ್ಟು ಟ್ರಾವೆಲರ್ಸ್ ಫ್ರಮ್ ಅಕ್ರಾಸ್ ದ ಗ್ಲೋಬ್, ಅಂದರೆ ಈ ಸಮಯದಲ್ಲಿ ಭಾರತ ದೇಶಕ್ಕೆ ಭೇಟಿ ಕೊಟ್ಟಂಥ ಸಾಕಷ್ಟು ಯುರೋಪಿಯನ್ ಟ್ರಾವೆಲರ್ಸ್ ಅವರ ಬರಹಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಬೌಟ್ ಅಯೋಧ್ಯೆ. ಅಂದರೆ ಭಕ್ತಾದಿಗಳು ಇಲ್ಲಿ ಬಂದು ಸರಿಯೂ ನದಿಯಲ್ಲಿ ಮಿಂದು ರಾಮನ ಆರಾಧನೆಯನ್ನು ಮಾಡಿ ಹೋಗ್ತಾ ಇದ್ರು ಅನ್ನೋದರ ಉಲ್ಲೇಖ ಸಾಕಷ್ಟು ಟ್ರಾವೆಲರ್ಸ್ ಮೆನ್ಷನ್ ಮಾಡಿರೋದನ್ನು ನಾವು ನೋಡಬಹುದು. ಇನ್ಫ್ಯಾಕ್ಟ್ ಬಾಬ್ರಿ ಮಸೀದಿಯ ಮತ್ತೊಂದು ಹೆಸರು ನಿಮಗೆ ಗೊತ್ತಾ? ಮಸ್ಜಿದ್ ಇ ಜನ್ಮಸ್ಥಾನ್. ನೋಡಿ, ಇಸ್ಲಾಂ ಧರ್ಮದಲ್ಲಿ ಜನ್ಮಸ್ಥಾನ್ ಅನ್ನೋ ಹೆಸರನ್ನು ಇಡೋ ಪ್ರಮೇಯವೇ ಬರೋದಿಲ್ಲ, ಈ ಥರದ ಹೆಸರುಗಳನ್ನು ಅವರು ಬಳಸೋದಿಲ್ಲ. ಹೆಸರಲ್ಲೇ ಸತ್ಯ ಅಡಗಿದೆ. ಜನ್ಮಸ್ಥಾನದಲ್ಲಿ ರಾಮ ಜನ್ಮಭೂಮಿಯಲ್ಲಿ ಮಸೀದಿಯನ್ನು ಕಟ್ಟಿ ಅದರ ಹೆಸರು ಮಸ್ಜಿದ್ ಇ ಜನ್ಮಸ್ಥಾನ್ ಅಂತ ಆಗಿತ್ತು. ನಾನಾಗಲೇ ಹೇಳಿದ ಹಾಗೆ ಸಾಕಷ್ಟು ಯುರೋಪಿಯನ್ ಟ್ರಾವೆಲರ್ಸ್ ಇದನ್ನು ಮೆನ್ಷನ್ ಮಾಡಿರೋದು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 2 ಬಾರಿ ಎಕ್ಸ್ಕವೇಷನ್ನ ಮಾಡಿ ಅದರ ರಿಪೋರ್ಟ್ಸ್ಗಳನ್ನು ಸಲ್ಲಿಸಿರೋದಿರಬಹುದು. ಲಾಲ್ಸ್ ಪಿಲ್ಲರ್ಸ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ ಕೆಲವೊಂದು ಪಿಲ್ಲರ್ಸ್, ಇದ್ರ ಬಗ್ಗೆ ಮುಂದೆ ನಾನು ನಿಮಗೆ ತಿಳಿಸ್ತೀನಿ. ಈ ಲಾಲ್ಸ್ ಪಿಲ್ಲರ್ ಇರಬಹುದು. 1992ನೇ ಇಸ್ವಿಯಲ್ಲಿ ಬಾಬ್ರಿ ಮಸೀದಿಯ ಧ್ವಂಸವಾದಾಗ ಸಿಕ್ಕಂಥ ವಿಷ್ಣು ಹರಿಯ ಒಂದು ಇನ್ಸ್ಕ್ರಿಪ್ಷನ್, ಇವತ್ತಿಗೂ ಕೂಡ ಇದನ್ನು ನಾವು ನೋಡಬಹುದು. ಈ ಇನ್ಸ್ಕ್ರಿಪ್ಷನ್ ಇರಬಹುದು. ಹೀಗೆ ಸಾಕಷ್ಟು ಪುರಾವೆಗಳು ನಮ್ಮ ಬಳಿ ಇದೆ ಶ್ರೀರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳೋದಕ್ಕೆ. 1992ನೇ ಇಸ್ವಿಯಲ್ಲಿ ಬಾಬ್ರಿ ಮಸೀದಿಯ ಧ್ವಂಸವಾದಾಗ ಗೋಡೆಯಿಂದ ಒಂದು ಇನ್ಸ್ಕ್ರಿಪ್ಷನ್ ಹೊರಬೀಳತ್ತೆ. ಈ ಇನ್ಸ್ಕ್ರಿಪ್ಷನ್ ಇದನ್ನು ಡಿಕೋಡ್ ಮಾಡಲಾಗುತ್ತೆ. ಅದರಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳಬೇಕಂದ್ರೆ, ಇಲ್ಲಿ 10 ತಲೆಯ ರಾಕ್ಷಸನೊಬ್ಬನನ್ನು ಸಂಹಾರ ಮಾಡಿದಂಥವನಿಗೆ ಒಂದು ದೇವಸ್ಥಾನದ ನಿರ್ಮಾಣವಾಗಿದೆ ಅನ್ನೋದರ ಉಲ್ಲೇಖ ಇದೆ. ಶ್ರೀರಾಮನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವೇನು ರಾಮಾಯಣದಲ್ಲಿ ಓದಿ ತಿಳ್ಕೊಂಡಿದ್ದೀವಿ ಅದನ್ನು ಮೆನ್ಷನ್ ಮಾಡಿ ಈತನಿಗೆ ಇಲ್ಲಿ ದೇವಸ್ಥಾನದ ನಿರ್ಮಾಣವಾಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿರುವಂಥ ಇನ್ಸ್ಕ್ರಿಪ್ಷನ್ ಅದು. ಈ ಇನ್ಸ್ಕ್ರಿಪ್ಷನ್ ಸಿಕ್ಕಾಗ ಯಾರೋ ಇದನ್ನು ಇಲ್ಲಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ ಮಸೀದಿಯ ಧ್ವಂಸದ ಸಮಯದಲ್ಲಿ, ಇದು ಖಂಡಿತ ಗೋಡೆಯಿಂದ ಹೊರಬಿದ್ದಿದ್ದಲ್ಲ ಅಂತ ಕೂಡ ವಾದ ಮಾಡಿದ್ರು ಕೆಲವರು. ಸರಿ, ಎಲ್ಲಿಂದ ಇದು ಬಂದಿರಬಹುದು ಅಂತ ಕೇಳಿದಾಗ ಲಕ್ನೋನ ಮ್ಯೂಸಿಯಮಲ್ಲಿ ಇತ್ತು ಇದು, ಅದನ್ನು ಅಲ್ಲಿಂದ ಕದ್ದು ತಂದು ಇಲ್ಲಿಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಕಡೆಯಿಂದ ಲಕ್ನೋನ ಮ್ಯೂಸಿಯಂಗೆ ಒಂದು ಮೇಲ್ ಹೋಗುತ್ತೆ. ಸೊ ಆನಂತರ ಲಕ್ನೋನ ಮ್ಯೂಸಿಯಂ ಅವರು ರಿಪ್ಲೈ ಮಾಡ್ತಾರೆ ಸೇಯಿಂಗ್, ಇದೇ ಥರದ ಇನ್ಸ್ಕ್ರಿಪ್ಷನ್ ನಮ್ಮ ಬಳಿ ಇದೆ, ಅದರ ನಂಬರ್ ಸೋ ಆ್ಯಂಡ್ ಸೋ, ಇದು ಇಲ್ಲಿ ಸೇಫ್ ಆಗಿದೆ, ಯಾರೂ ಇದನ್ನು ಇಲ್ಲಿಂದ ಕಳ್ತನ ಮಾಡಿಲ್ಲ. ನೀವು ಯಾವ ಇನ್ಸ್ಕ್ರಿಪ್ಷನ್ನ ಬಗ್ಗೆ ಹೇಳ್ತಾ ಇದ್ದೀರೋ ಇದು ಇಲ್ಲಿಗೆ ಸೇರಿದ್ದಲ್ಲ, ಅದು ಯಾವುದೋ ಬೇರೆ ಇದ್ದೇ ಇರಬೇಕು ಅಂತ. ಅದರ ಬಗ್ಗೆ ಡೀಟೇಲ್ ಆಗಿ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಶ್ರೀರಾಮ ಮಂದಿರ ಅಲ್ಲಿ ಕಟ್ಟಿದಂಥ ಸಮಯದಲ್ಲಿ ಮಾಡಿಸಿದಂಥ ಇನ್ಸ್ಕ್ರಿಪ್ಷನ್ ಅದು ಅಂತ. ಇನ್ನು ಲಾಲ್ಸ್ ಪಿಲ್ಲರ್, ಇದು ಕೂಡ ಒಂದು ಪ್ರಮುಖ ಸಾಕ್ಷಿ ಆಯಿತು. ಏನಿ ಲಾಲ್ಸ್ ಪಿಲ್ಲರ್? 1975ರಿಂದ 80ರ ಒಳಗೆ ನಡೆದಂಥ ಉತ್ಖನನ, ದಟ್ಸ್ ಎಕ್ಸ್ಕವೇಷನ್. ಬಿ ಲಾಲ್ ಅನ್ನೋರ ನೇತೃತ್ವದಲ್ಲಿ ಇದು ನಡೆಯುತ್ತೆ. ಉತ್ಖನನದ ನಂತರ ಇವರು ವರದಿಯನ್ನು ಸಲ್ಲಿಸ್ತಾರೆ ಸೇಯಿಂಗ್, ಎಕ್ಸ್ಕವೇಷನಲ್ಲಿ ಅವರಿಗೆ 12 ಕಂಬಗಳು, ಕಲ್ಲಿನ ಕಂಬಗಳು ಸಿಕ್ಕಿವೆ. ಅಂದರೆ ಮಸೀದಿಯ ಒಳಗದಿತ್ತು, ಅದರ ಮೇಲೆ ಮಸೀದಿಯನ್ನು ಕಟ್ಟಿದ್ರು ಅಂತ. ಆ ಕಲ್ಲಿನ ಕಂಬಗಳ ಮೇಲೆ ನಾವು ನಮ್ಮ ದೇವಸ್ಥಾನಗಳಲ್ಲಿ ಹಿಂದೂ ಶೈಲಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳಲ್ಲಿ ನೋಡುವಂಥ ಕೆತ್ತನೆಗಳಿದ್ವು. ಇಸ್ಲಾಂ ಧರ್ಮದಲ್ಲಿ ಈ ರೀತಿಯ ಕೆತ್ತನೆಗಳಿಗೆ ಅವಕಾಶವಿಲ್ಲ. ಹಾಗಾಗಿ ಇದೊಂದು ಪ್ರಮುಖ ಪುರಾವೆ ಆಯಿತು. ಈ ಕಲ್ಲಿನ ಕಂಬಗಳ ಮೇಲೆ, ಅಂದರೆ ದೇವಸ್ಥಾನದ ಕಟ್ಟಡದ ಮೇಲೆ ಇವರು ಮಸೀದಿಯನ್ನು ಕಟ್ಟಿದ್ರು ಅನ್ನೋದಕ್ಕೆ. ಇನ್ನು 2ನೇ ಉತ್ಖನನ 2003ನೇ ಇಸ್ವಿಯಲ್ಲಿ ನಡೆಯುತ್ತೆ, ಡಾಕ್ಟರ್ BR ಮಣಿ ಅವರ ನೇತೃತ್ವದಲ್ಲಿ. ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಮೊದಲ ಎಕ್ಸ್ಕವೇಷನ್ ನಡೆದಾಗ ಬಾಬ್ರಿ ಮಸೀದಿ ಇನ್ನೂ ಧ್ವಂಸವಾಗಿರಲಿಲ್ಲ. 2ನೇ ಎಕ್ಸ್ಕವೇಷನ್ ನಡೆಯೋ ಸಮಯದಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾಗಿತ್ತು. ಹಾಗಾಗಿ ಇನ್ನೂ ಇನ್ ಡೀಟೇಲ್, ಇನ್ ಡೆಪ್ತ್ ಈ ಎಕ್ಸ್ಕವೇಷನ್ನ ಮಾಡೋದಕ್ಕೆ ಅವಕಾಶ ಸಿಕ್ತು. ಮೊದಲನೇ ಎಕ್ಸ್ಕವೇಷನ್ನಲ್ಲಿ BB
ಲಾಲ್ ಅನ್ನೋರು ಹೇಳಿದ್ರು 12 ಪಿಲ್ಲರ್ಸ್ಗಳು, ಸ್ಟೋನ್ ಪಿಲ್ಲರ್ಸ್ಗಳು ಕಂಡು ಬಂದವು ಅಂತ. ಆದರೆ ಈ ಎರಡನೇ ಎಕ್ಸ್ಕವೇಷನ್ ಅಲ್ಲಿ ಗೊತ್ತಾಗತ್ತೆ 50ಕ್ಕೂ ಹೆಚ್ಚು ಸ್ಟೋನ್ ಪಿಲ್ಲರ್ಸ್ಗಳಿದ್ವು ಮಸೀದಿಯ ಕೆಳಗೆ ಅಥವಾ ಮಸೀದಿಯ ಒಳಗೆ ಅಂತ. ಇದರರ್ಥ ಇಲ್ಲಿ ಯಾವುದೋ ಒಂದು ಚಿಕ್ಕ ದೇವಸ್ಥಾನ ಅಲ್ಲ, ಒಂದು ಬೃಹದಾಕಾರದ ದೇವಸ್ಥಾನನೇ ಇತ್ತು ಅಂತ. 50 ಕಲ್ಲಿನ ಕಂಬಗಳು ಅಂದರೆ ಅದೊಂದು ಅತಿ ದೊಡ್ಡ ದೇವಸ್ಥಾನವೇ ಆಗಿರಬೇಕು. ಇನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ಇನ್ಡೆಪ್ತ್ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಈ ಕಂಬಗಳೆಲ್ಲವೂ 10ನೇ ಶತಮಾನದಿದ್ದಿರಬಹುದು ಅಂತ. ಅದರ ಮೇಲಿತ್ತು ಬಾಬ್ರಿ ಮಸೀದಿ. ಇನ್ನು ಈ ಎಕ್ಸ್ಕವೇಷನ್ನ ಸಮಯದಲ್ಲಿ ಸಾಕಷ್ಟು ಟೆರಾಕೋಟಾ ಬೊಂಬೆಗಳು ಕೂಡ ಸಿಗುತ್ತೆ, ಕೆತ್ತನೆಗಳು ಸಿಗುತ್ತೆ, ಸಾಕಷ್ಟು ವಿಗ್ರಹಗಳು ಸಿಗುತ್ತೆ. ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲ. ಅಂದರೆ ಏನರ್ಥ? ಇಲ್ಲಿದ್ದೆಲ್ಲವೂ ಇಲ್ಲಿನ ದೇವಸ್ಥಾನಕ್ಕೆ ಸೇರಿದ್ದು, ಅದರ ಮೇಲೆ ಮಸೀದಿಯನ್ನು ಕಟ್ಟಿದ್ರು ಅಂತ. ಇನ್ನು ದೇವಸ್ಥಾನಗಳಲ್ಲಿ ಭಗವಂತನಿಗೆ ಅಭಿಷೇಕ ಮಾಡಿದ ನಂತರ ಆ ಅಭಿಷೇಕದ ತೀರ್ಥ ಹೊರ ಹೋಗೋದಕ್ಕೆ ಇರುವಂಥ ಒಂದು ಚಿಕ್ಕ ಜಾಗ, ಅದು ಕೂಡ ಕಂಡು ಬಂದಿದೆ ಇಲ್ಲಿ. ಇದನ್ನು ಮಕರ ಪ್ರಣಾಳಿ ಅಂತ ಕರೀತಾರೆ. ಈ ಮಕರ ಪ್ರಣಾಳಿ ಮಸೀದಿಯ ಒಳಗೆ ಆಳದಲ್ಲಿ ಅಡಗಿತ್ತು. ಮಕರ ಅಂದರೆ ಮೊಸಳೆ, ಮೊಸಳೆ ಆಕಾರದ ಪ್ರಣಾಳಿ ಅಂದರೆ ಈ ನೀರು ಹರಿದು ಹೋಗೋದಕ್ಕೆ ಇರುವಂತಹ ಜಾಗ, ಇದು ಇಲ್ಲಿ ಕಂಡು ಬಂದಿತ್ತು. ಇನ್ನು ದೇವಸ್ಥಾನದ ಶಿಖರದ ಮೇಲೆ ನಾವು ಸಾಮಾನ್ಯವಾಗಿ ನೋಡುವಂಥ ಅಮಾಲಕ, ಅದು ಕೂಡ ಕಂಡು ಬಂದಿತ್ತು. ಅಷ್ಟು ಮಾತ್ರ ಅಲ್ಲ, ಸಾಮಾನ್ಯವಾಗಿ ನಮ್ಮ ದೇವಸ್ಥಾನಗಳಲ್ಲಿ ನಾವು ನೋಡುವಂಥ 263ಕ್ಕೂ ಹೆಚ್ಚು ವಸ್ತುಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಈ ಎಕ್ಸ್ಕವೇಷನ್ನ ಸಮಯದಲ್ಲಿ ಸಿಗುತ್ತೆ. 1862-63ರ ಸಮಯದಲ್ಲಿ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಫೌಂಡರ್, ಇವರು ಇಲ್ಲಿ ಒಂದು ಸರ್ವೆ ಮಾಡ್ತಾ ಇರ್ತಾರೆ. ಬೌದ್ಧರ ಬಗ್ಗೆ ಇವರು ಮಾಡ್ತಾ ಇದ್ದಂಥ ಸರ್ವೆ, ಇದರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ 7ನೇ ಶತಮಾನದಲ್ಲಾಗಲೇ ಇದು ಬೌದ್ಧರ ಕೇಂದ್ರವಾಗಿತ್ತು ಅಂತ. ಅಂದರೆ ಆಗ ಇಲ್ಲಿ ದೇವಸ್ಥಾನ ಇರಲಿಲ್ಲ, ಅಂದರೆ ಯಾರೋ ಅದನ್ನ ಆಗ್ಲೂ ಧ್ವಂಸ ಮಾಡಿದ್ರು. ಆನಂತರ ಇಲ್ಲೊಂದು ಬೌದ್ಧರ ಮಂದಿರ ತಲೆ ಎತ್ತಿರಬಹುದು. ಇದಕ್ಕೇನು ಕಾರಣ? ಗೌತಮ ಬುದ್ಧ ಈ ಜಾಗದಲ್ಲಿ 6ರಿಂದ 7 ವರ್ಷ ಇದ್ದಿರಬಹುದು ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಇದೊಂದು ಬೌದ್ಧ ಕೇಂದ್ರವಾಗಿ ಕೂಡ ಪರಿವರ್ತನೆಯಾಗಿತ್ತು. ಆ ಸಮಯದಲ್ಲಿ ಇಲ್ಲಿ ಸಾಕಷ್ಟು ಬುದ್ಧಿಸ್ಟ್ ಮಾನ್ಯುಮೆಂಟ್ಸ್ಗಳ ಸ್ಥಾಪನೆ ಕೂಡ ಆಗುತ್ತೆ. ಇದರಿಂದ ನಮಗೆ ಗೊತ್ತಾಗೋದೇನೆಂದರೆ ಈ ಕ್ಷೇತ್ರ ಎಲ್ಲ ಮತದವರಿಗೂ ಏರಿಯಾ ಆಫ್ ಇಂಟ್ರೆಸ್ಟ್ ಖಂಡಿತ ಆಗಿತ್ತು. ಇನ್ನು ರಾಮನ ದೇವಸ್ಥಾನ ಇಲ್ಲಿ ಇದ್ದ ಸಮಯದಲ್ಲೂ ಒಂದಲ್ಲ ಆದರೆ 3 ದೇವಸ್ಥಾನಗಳು ಅಂದರೆ 3 ಮಂದಿರಗಳಿದ್ವು ಅನ್ನೋದು ನಂಬಿಕೆ. ಮೊದಲನೆಯದ್ದು ಜನ್ಮಸ್ಥಾನ್ ಅಂದರೆ ಶ್ರೀರಾಮ ಜನ್ಮವನ್ನು ತಳೆದಂತಹ ಜಾಗದಲ್ಲಿ ನಿರ್ಮಾಣವಾಗಿದ್ದ ಮಂದಿರ. ಎರಡನೆಯದ್ದು ಸ್ವರ್ಗದ್ವಾರ, ಶ್ರೀರಾಮನ ಸಮಾಧಿ ಇದ್ದ ಜಾಗದಲ್ಲಿ ನಿರ್ಮಾಣವಾಗಿದ್ದ ಮಂದಿರ. ಇನ್ನು ಮೂರನೆಯದ್ದು ತ್ರೇತಾಕೆ ಠಾಕೂರ್, ಶ್ರೀರಾಮ ಯಜ್ಞವನ್ನ ಮಾಡಿದ್ದಂಥ ಜಾಗ. ಇನ್ನು ಮತ್ತೊಂದು ಪುರಾವೆ ಅಂದರೆ ಒಂದು ನಕ್ಷೆ ವಿಚ್ ಬಿಲಾಂಗ್ಡ್ ಟು ದ ಮಿಡಿವಲ್ ಎರಾ. ಇದನ್ನ ಜೈಪುರ್ನ ಮ್ಯೂಸಿಯಂ ಪ್ಯಾಲೇಸ್ ಅಲ್ಲಿ ನಾವು ನೋಡಬಹುದು. ಜೈಪುರ್ನ ರಾಯಲ್ ಫ್ಯಾಮಿಲಿ ಇದನ್ನ ₹5 ಕೊಟ್ಟು ಖರೀದಿ ಮಾಡಿತ್ತು. ಇದು ಸವಾಯ್ ಜೈಸಿಂಗ್ ಅನ್ನೋರ ಕಾಲದ ನಕ್ಷೆ. ಅಂದರೆ ಇದು ಸರಿಸುಮಾರು 1699ರಿಂದ 1743ರ ಕಾಲಘಟ್ಟದ ನಕ್ಷೆ. ಈ ನಕ್ಷೆಯಲ್ಲಿ ಅಯೋಧ್ಯೆಯ ಉಲ್ಲೇಖವಿದ್ದು ಇದನ್ನ ಆಗಿನ ಪ್ರಧಾನಮಂತ್ರಿಗಳಾದಂಥ PV ನರಸಿಂಹರಾವ್ ರವರು 1992ನೇ ಇಸ್ವಿಯಲ್ಲಿ ಕೇಳಿ ತರಿಸ್ಕೊಂಡು ನೋಡಿದ್ರು ಇದರ ಒಂದು ಕಾಪಿಯನ್ನ. ಇನ್ನು ವಿಷ್ಣು ಹರಿಯ ಇನ್ಸ್ಕ್ರಿಪ್ಷನ್ ಬಗ್ಗೆ ನಾನು ನಿಮ್ಗೆ ಏನು ಹೇಳಿದ್ದೆ, ಬಾಬ್ರಿ ಮಸೀದಿಯ ಧ್ವಂಸದ ಸಮಯದಲ್ಲಿ ಇದು ಸಿಕ್ತು ಅಂತ. ಇದರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನೆಂದರೆ ಈ ಇನ್ಸ್ಕ್ರಿಪ್ಷನ್ 12ನೇ ಶತಮಾನದ್ದಿರಬಹುದು ಅಂತ. ಹೀಗೆ ಇಷ್ಟೆಲ್ಲ ಪುರಾವೆಗಳನ್ನು ಒಟ್ಟುಗೂಡಿಸಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೋರ್ಟ್ಗೆ ಈ ವರದಿಯನ್ನು ಸಲ್ಲಿಸಿದಾಗ 2010ನೇ ಇಸ್ವಿಯಲ್ಲಿ 1/3 ಭಾಗದಷ್ಟು ನೆಲ ಮುಸಲ್ಮಾನರಿಗೆ, ಮಿಕ್ಕ 2 ಭಾಗದಷ್ಟು ನೆಲ ಹಿಂದೂಗಳಿಗೆ ಅನ್ನೋ ಒಂದು ವರ್ಡಿಕ್ಟನ್ನು ಹೊರಡಿಸುತ್ತೆ. ಆದರೆ ಇದು ಶಾಶ್ವತ ಪರಿಹಾರ ಆಗಿರಲಿಲ್ಲ. ನಾನು ಹಿಂದಿನ ಎಪಿಸೋಡಲ್ಲಿ KK ಮೊಹಮ್ಮದ್ ಅನ್ನೋರ ಹೆಸರನ್ನು ಉಲ್ಲೇಖಿಸಿದ್ದೆ. ಸುಪ್ರೀಂ ಕೋರ್ಟ್ನ ವರ್ಡಿಕ್ಟ್ಗೂ ಮುಂಚೆನೇ ಇವರು ಹೇಳಿದ್ರು ಇದಕ್ಕೆ ಶಾಶ್ವತ ಪರಿಹಾರ ಸಿಗಬೇಕು ಅಂದರೆ ಈ ಸಂಪೂರ್ಣ ಜಾಗವನ್ನು 2.77 ಎಕರೆಯ ಈ ಸಂಪೂರ್ಣ ಜಾಗವನ್ನು ಹಿಂದೂಗಳಿಗೆ ಬಿಟ್ಕೊಡ್ಬೇಕು ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ. ಮುಸಲ್ಮಾನರಿಗೆ ಹತ್ತಿರದಲ್ಲೇ ಎಲ್ಲಾದರೂ ಒಂದು ಜಾಗ ಮಸೀದಿಯನ್ನು ಕಟ್ಕೊಳ್ಳೋದಕ್ಕೆ ಬಿಟ್ಕೊಡೋದಷ್ಟೇ ಅಲ್ಲ, ಅದಕ್ಕೆ ಹಿಂದೂಗಳು ಸಹಾಯ ಕೂಡ ಮಾಡಬೇಕು ಅಂತ. ಐ ಥಿಂಕ್ ಇಟ್ ವಾಸ್ ಅ ರೀಸನಬಲ್ ಆ್ಯಂಡ್ ಫೇರ್ ಡಿಸಿಷನ್. ಇದನ್ನೇ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿತು. ಹತ್ತತ್ರ 5 ಶತಮಾನದ ಹೋರಾಟ, ಅದಕ್ಕೆ ನಮಗೆ ಫಲ ಸಿಕ್ಕಿದೆ. ನಾವೆಲ್ಲರೂ ಕಾಯ್ತಾ ಇದ್ದೀವಿ ಖುದ್ದಾಗಿ ಹೋಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನವನ್ನು ಮಾಡೋದಕ್ಕೆ. ಒಟ್ಟಾರೆ 70 ಎಕರೆ ಪ್ರದೇಶ, 70% ಅಷ್ಟು ಹಸಿರಿನಿಂದ ತುಂಬಿರುವಂಥ ಜಾಗ. ಇದರ ಮಧ್ಯದಲ್ಲಿ 2.77 ಎಕರೆ ವಿಸ್ತೀರ್ಣದಲ್ಲಿ ಶ್ರೀರಾಮ ಮಂದಿರ. ಈ ಬಾರಿ ನಿರ್ಮಾಣವಾಗಿರುವಂಥ ಶ್ರೀರಾಮ ಮಂದಿರ 380 ಅಡಿ ಉದ್ದ, 250 ಅಡಿ ಅಗಲ ಹಾಗೂ 161 ಅಡಿ ಎತ್ತರ ಇದೆ. 3 ಮಹಡಿಯ ಅತಿ ಸುಂದರವಾದ ಶ್ರೀರಾಮನ ಮಂದಿರ. 392 ಕಂಬಗಳಿವೆ, 44 ಬಾಗಿಲುಗಳಿವೆ ಹಾಗೂ ಈ ಇಡೀ ದೇವಸ್ಥಾನ ಅರ್ಥ್ಕ್ವೇಕ್ ರೆಸಿಸ್ಟೆಂಟ್ ಅಂದರೆ ಭೂಕಂಪವನ್ನು ಕೂಡ ತಡೆಯೋ ಶಕ್ತಿಯನ್ನು ಹೊಂದಿದೆ. ಇನ್ನು ದೇವಸ್ಥಾನದ ಗಂಟೆ 2100 kg ತೂಕವಿದ್ದು ಇದರ ಸದ್ದು
ಘಂಟಾ ನಾದ 15 ಕಿಲೋಮೀಟರ್ ದೂರದವರೆಗೂ ಕೇಳುತ್ತೆ. ಹಾಗೂ ಈ ಇಡೀ ಗಂಟೆ ಅಷ್ಟಧಾತುವಿನಿಂದ ಮಾಡಲಾಗಿದೆ. ಅಷ್ಟಧಾತು ಅಂದ್ರೆ ಗೋಲ್ಡ್, ಸಿಲ್ವರ್, ಕಾಪರ್, ಜಿಂಕ್, ಲೆಡ್, ಟಿನ್, ಅಯನ್ ಹಾಗೂ ಮರ್ಕ್ಯುರಿ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ವರ್ಷ, ದಿನ 2024 ಜನವರಿ 22 ಖಂಡಿತ ಆಗಿರುತ್ತೆ. ನೋಡಿ, ಕಳೆದ 5 ಶತಮಾನದಲ್ಲಿನ ಹೋರಾಟ, ಸಾಕಷ್ಟು ಜನ ಅಂದ್ರೆ ನಮ್ಮ ಪೂರ್ವಿಕರು, ಅವರಿಗೂ ಒಂದು ಆಸೆ ಇತ್ತು, ಕನಸಿತ್ತು, ಇಲ್ಲಿ ರಾಮ ಮಂದಿರದ ನಿರ್ಮಾಣವಾಗತ್ತೆ, ರಾಮ ಜನ್ಮಭೂಮಿಯಲ್ಲಿ ನಾವು ರಾಮನ ದೇವಸ್ಥಾನಕ್ಕೆ ಹೋಗಿ ಅವನಿಗೆ ಪೂಜೆ ಸಲ್ಲಿಸ್ತೀವಿ ಅಂತ. ಆದರೆ ಅವರೆಲ್ಲರ ಕನಸು ಕನಸಾಗಿ ಉಳಿತು. ನಮ್ಮೆಲ್ಲರ ಅದೃಷ್ಟ ನೋಡಿ, ನಮಗೆ ನಮ್ಮ ಈ ಜನ್ಮದಲ್ಲೇ ಶ್ರೀರಾಮ ಜನ್ಮಭೂಮಿಯಲ್ಲಿ ಆತ ಜನಿಸಿದಂತಹ ಜಾಗದಲ್ಲಿ ಆತನನ್ನು ಹೋಗಿ ದರ್ಶನ ಮಾಡುವಂತಹ ಅವಕಾಶ ಸಿಗ್ತಾ ಇದೆ. ಇನ್ನು ಬಹು ವಿಶೇಷವಾಗಿ ನೋಡಿ, ರಾಮ ಅಂತಿದ್ದ ಹಾಗೆ ಶ್ರೀರಾಮ ಬಿಲ್ಲು ಬಾಣವನ್ನ ಹಿಡಿದಿರೋದು, ಪಕ್ಕದಲ್ಲಿ ಲಕ್ಷ್ಮಣ ಹಾಗೂ ಸೀತಾಮಾತೆ. ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ನಾವು ಇದೇ ರೀತಿಯಾಗಿ ಶ್ರೀರಾಮನನ್ನ ಕಾಣೋದು. ರಾಮ ಅಂತಿದ್ದ ಹಾಗೆ ನಮ್ಮ ಕಣ್ಮುಂದೆ ಬರೋದು ಕೂಡ ಇದೇ ದೃಶ್ಯ. ಆದರೆ ಅಯೋಧ್ಯೆ ಈ ಕಾರಣಕ್ಕೆ ಕೂಡ ಮತ್ತೂ ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ. ಕಾರಣ ಇಲ್ಲಿ ರಾಮ್ ಲಲ್ಲ ಅಂದ್ರೆ ಬಾಲಕನಾಗಿ ಶ್ರೀರಾಮನನ್ನ ನಾವು ನೋಡಬಹುದು. ಇದಕ್ಕಿಂತ ಇನ್ನೇನು ಬೇಕು? ನಾವೇ ನಿಜಕ್ಕೂ ಭಾಗ್ಯವಂತರು. ಜನವರಿ 23ರ ನಂತರ ಶ್ರೀರಾಮನ ದರ್ಶನಕ್ಕೆ ನೀವು ಪ್ಲಾನ್ ಮಾಡಿ, ನಾನು ಖಂಡಿತ ಪ್ಲಾನ್ ಮಾಡ್ತೀನಿ. ಎಲ್ಲರೂ ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಆದರೂ ಭೇಟಿ ಕೊಟ್ಟು ಪುನೀತರಾಗೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್.